ಲಕ್ಕಿ ಅವ್ರದೇ ಪ್ರಾಬ್ಲಮ್ ಅದಕ್ಕಾಗಿ ಒಂದು ಕಮಿಟಿ ಇದೆ ಸಿಇಒ ಇದೆ ತೀರ್ಮಾನ ತಗೋತಾರೆ ಲಕ್ಕಿ ಅವರು ಯಾರು ಮಾಡಿದ್ರು ಅನ್ನೋದು ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಳಾಗಬಾರ್ದು ಈ ವಿಷಯ ದೊಡ್ಡ ಕಬಡ್ಡಿ ಕೆರಿಯರ್ಗೆ ತೊಂದರೆ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ದು ಬೇರೆ ಯಾರು ಬೆಂಗಳೂರು ಬ್ರೇವ್ಸ್ ತಂಡದ ನಾಯಕ ಲಕ್ಕಿ ಕಬಡ್ಡಿಯಲ್ಲಿ ನಾಯಕ ನಿಜ ಜೀವನದಲ್ಲಿ ಖಳನಾಯಕ ಹೇಳಿ ಲಕ್ಕಿ ಅವರೇ. ಗೀತಾ ಮನೇಲಿದ್ಯಾ? ಮನೇಲೇ ಇದ್ದೀನಿ, ಇನ್ನೆಲ್ಲಿ ಇರ್ತೀನಿ? ಪಿಂಕಿ ಅದಕ್ಕೆನ ಮನೆಗೆ ಬರಕ್ ಹೇಳು. ಪಿಂಕಿನಾ? ಯಾಕೆ? ಹೇಳು ಅಷ್ಟೇ, ನಾನಿವಾಗ ಮನೆಗೆ ಬರ್ತಾ ಇದ್ದೀನಿ. ಮನೆಗ? ಮತ್ ಶೂಟಿಂಗು? ಹೇಳ್ದಷ್ಟು ಮಾಡು ಗೀತಾ. ಅವ್ನು ಯಾವತ್ತಾದ್ರೂ ಈ ತರ ಬಿಹೇವ್ ಮಾಡಿದ ನೀವು ಅವನ್ನ ಬಿಟ್ಟು ತವ್ರ ಮನೆ ಹೋಗಿರೋದಲ್ಲ ಆಗಿರೋದು. ನೀವು ಸರಿ ಇದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಅವ್ರು ನಿನ್ನನ್ನ ಯಾವ ತರ ನೋಡ್ತಾರೆ ಅಂತ ಗೊತ್ತಿಲ್ವಾ ನಿಂಗೆ? ಮರ್ಯಾದೆ ಇಲ್ದಿರೋ ಜಾಗಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ನನ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲಮ್ಮ. ಯಾರು ಹೇಗೆ ನೋಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಮಾತಾಡ್ತಾರೆ ಅನ್ನೋದು ಮುಖ್ಯ. ಯಾರೇನಂದ್ರೆ ನಿಂಗೆ? ಆ ಸುಮತಿನಾ? ಏನಂದ್ಲು ಹೇಳೆ, ಜನ್ಮ ಜಾಲಾಡ್ಬಿಡ್ತೀನಿ. ಅಂದಿದ್ದು ಅವರಲ್ಲಮ್ಮ, ಲಕ್ಕಿನಾ? ಅವಂದೇನಂತೆ? ನಿನ್ನ ನನಕ್ಕೆ ಅವನ್ಗೇನು ಅಧಿಕಾರ ಇದೆ? ಹೌದಮ್ಮ, ನೀನು ನನ್ನ ಹೆತ್ತ ತಾಯಿ, ನೀನೇ ಆ ರೀತಿ ನನಗೆ ಬೈದಿಲ್ಲ. ನನ್ನ ಗಂಡ ಸಹ ನನಗೆ ಆ ರೀತಿ ಮಾತಾಡಿಲ್ಲ. ಆದರೆ ಅವನು ಬಾಯಿಗೆ ಬಂದಾಗ ಮಾತಾಡಿದ್ರು. ಏನಂದ ಅವನು ಅಂಥದ್ದು? ದತ್ತವ್ರ ಈ ಸ್ಥಿತಿಗೆ ನಾನೇ ಕಾರಣ ಅಂತೆ. ನನ್ನ ಬೇಜವಾಬ್ದಾರಿತನದಿಂದನೇ ಈ ರೀತಿ ಆಗಿರೋದಂತೆ. ಅವ್ರ ಹೆಂಡತಿ ಆಗೋದಕ್ಕೆ ನಾನು ಲಾಯಕ್ ಅಲ್ವಂತೆ. ಏಯ್, ಅದನ್ನ ನನಗೆ ಅವನ್ ಯಾರಂತೆ? ಅವನ್ ಹೆಂಡತಿನ ಮೊದಲು ಹದ್ದು ಬಸ್ತಲ್ಲಿ ಇಟ್ಕೊಳಕ್ ಹೇಳು. ಬೇರೆಯವ್ರು ನನಗೆ ಅವನ್ ಯಾರು? ಅವ್ರು ಹೇಗಾದ್ರೂ ನಡೆಸ್ಕೊಳ್ಳಮ್ಮ, ಆದ್ರೆ ನನಗೆ ಅನ್ನೋದಕ್ಕೆ ಏನು ಅಧಿಕಾರ ಇದೆ ಅವ್ರಿಗೆ? ಇಲ್ಲಮ್ಮ, ಅವ್ರು ನನಗೆ ಅಂದಿದ್ದು ಆಡಿದ್ದು ನನ್ನ ಕಿವಿಯಲ್ಲಿ ಇನ್ನೂ ಹಾಗೆ ಇದೆ. ನಾನು ಮಾತ್ರ ಇದನ್ನ ಸುಮ್ಮನೆ ಬಿಡಲ್ಲ. ನಾನು ಅವ್ರಿಗೆ ಈ ರೀತಿ ಎಲ್ಲ ಮಾತಾಡಿ ನನ್ನ ಸೈಡನ್ನ ತೀರಿಸ್ಕೋತೀನಿ. ಒಂದ್ ರೀತಿ ಯೋಚನೆ ಮಾಡಿದ್ರೆ ಅವ್ನು ನೀನು ನಂದಿದ್ ಒಳ್ಳೇದೇ ಆಯ್ತು. ನೋಡು, ನೀನೀಗ ಹೇಗಿದೆಯೋ ಹಾಗೇ ಇರ್ಬೇಕು. ಈಗ ಹಿಡ್ದಿದೆಯಲ್ಲ ಪಟ್ಟು, ಅದೇ ಪಟ್ಟು ಹಿಡ್ಕೊಂಡಿರ್ಬೇಕು. ಯಾವುದೇ ಕಾರಣಕ್ಕೂ ನಿನ್ ಮನ್ಸು ಕರಗಬಾರ್ದು. ನೋಡ್ತಾ ಇರು ಇನ್ ಮುಂದೆ ನಾನು ಹೇಗಿರ್ತೀನಿ ಅಂತ. ಅವ್ರ ಮನೆ ಕಡೆ ತಿರ್ಗೂ ಸಹ ನೋಡಲ್ಲ ನಾನು. ಇದು ನನ್ನ ಮಗಳು ಅಂದ್ರೆ. ಲಕ್ಕಿ ಅವರೇ, ಶೂಟಿಂಗ್ ಏನಾದ್ರೂ ಬೇಗ ಮುಗ್ದೋಯ್ತಾ? ಯಾಕೆ ಸುಮ್ಮನೆ ಇದೆಯಾ? ಅಲ್ವೋ, ಎಲ್ರೂ ಮನೆಯಲ್ಲೇ ಇರಿ ಅಂತ ಹೇಳಿ ಪಿಂಕಿನೂ ಕರ್ಸಿದ್ಯಾ? ಏನ್ ವಿಷಯ? ಮಾತಾಡಿ ಲಕ್ಕಿ ಅವರೇ. ಶೂಟಿಂಗ್ ಇಷ್ಟು ಬೇಗ ಮುಗಿಯೋದಕ್ಕಂತೂ ಚಾನ್ಸ್ ಇಲ್ಲ. ನೀವ್ ಬೇರೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ. ಏನ್ ವಿಷಯ ಅಂತ ಹೇಳಿ. ಯಾವ ಶೂಟಿಂಗು ಇಲ್ಲ ಗೀತಾ. ಶೂಟಿಂಗ್ ಇಲ್ವಾ? ಯಾಕೋ, ಕ್ಯಾನ್ಸಲ್ ಆಯ್ತೇನೋ? ಕ್ಯಾನ್ಸಲ್ ಆಗಿಲ್ಲಮ್ಮ, ಶೂಟಿಂಗ್ ನಡೀತಾ ಇದೆ. ಆದ್ರೆ ನಾನು ಕ್ಯಾನ್ಸಲ್ ಆಗಿದ್ದೀನಿ. ಅಂದ್ರೆ ಆಡ್ ಇಂದಾನೆ ನಿಮ್ಮನ್ನ ತೆಗ್ದು ಹಾಕಿದಾರ? ಮತ್ ಕಾಂಟ್ರಾಕ್ಟ್ ಯಾಕೆ ಸೈನ್ ಮಾಡಿಸ್ಕೊಂಡ್ರಂತೆ? ಅಲ್ವೋ, ನೀನ್ ಯಾಕೋ ಮಾಡಿಲ್ಲ? ನನ್ನ ಯೋಗ್ಯತೆಗೆ ನಾನ್ ಬೇಡ, ಬೇರೆಯವ್ರನ್ನ ಹಾಕತೀವಿ ಅಂತ ಹೇಳಿದ್ರು. ಏನ್ ಮಾತಾಡ್ತಿದ್ದೀರಾ ಲಕ್ಕಿ ಅವರೇ? ನಿಮ್ಮನ್ನ ಫಿಕ್ಸ್ ಮಾಡ್ಕೊಂಡು ಶೂಟಿಂಗ್ ರೆಡಿ ಮಾಡಿ ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟು ಶೂಟಿಂಗ್ ದಿನ ಬೇಡ ಅಂತ ಕಳಿಸ್ತಾರ ನಿಮ್ಮನ್ನ? ಈಗ ಕಳ್ಸಿದಾರಲ್ವಾ ವಾಪಸ್ಸು. ಅಲ್ವೋ, ನಿನ್ಗೆ ಯಾಕೋ ಬೇಡ ಅಂತಾರ ಅವರು? ನನ್ನ ಮುಖಕ್ಕೆ ಮಸಿ ಬಳ್ತಿದ್ದಾನಲ್ಲ ನಮ್ಮ ಹೀರೋ ಸಾಹೇಬ್ರು, ಅವನ ಕೃಪೆಯಿಂದ ಆಗಿರೋದು. ನಿಮ್ಮನ್ನ ಆಡಿಂದ ಕ್ಯಾನ್ಸಲ್ ಮಾಡಿರೋದಕ್ಕೂ ದತ್ತ ಅವ್ರಿಗೂ ಏನ್ ಸಂಬಂಧ?
ಸಂಬಂಧ ಇದೆ, ಅದಕ್ಕೆ ಬರಕ್ಕೆ ಹೇಳಿದ್ದು. ಸಾರ್ ವೀರಾವೇಶವಾಗಿ ಪೊಲೀಸರಿಗೆ ಹೊಡೆಯಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಆ್ಯಡ್ ಕ್ಯಾನ್ಸಲ್ ಆಗಿದ್ದು. ಆ ಆ್ಯಡ್ ಮಾಡಿದ್ರೆ ನನಗೆ ಎಷ್ಟು ರೆಸ್ಪೆಕ್ಟ್ ಸಿಗ್ತಾ ಇತ್ತು ಗೊತ್ತಾ? ಆದ್ರೆ ಇವತ್ತು ಆ ಪ್ರೊಡಕ್ಷನ್ ಮ್ಯಾನೇಜರು ನಿಮ್ಮ ಮನೆ ಕೇಸ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ? ಎಲ್ಲದಕ್ಕೂ ದತ್ತ ಅವ್ರನ್ನೇ ಕಾರಣ ಮಾಡಬೇಡಿ. ಅವನೇನು ಮಾಡಿದೆ, ಇನ್ಯಾರನ್ನ ಮಾಡಲಿ? ಅಲ್ಲ ಲಕ್ಕಿ, ಈ ಕೇಸ್ಗೂ ನಿನ್ನ ಆಡ್ಗೂ ಏನು ಸಂಬಂಧ? ಇನ್ನೇನಮ್ಮ, ಒಂದು ಪ್ರಾಡಕ್ಟ್ನ ಅಡ್ವರ್ಟೈಸ್ ಮಾಡ್ಬೇಕಾದ್ರೆ ಇನ್ಸ್ಪೈರ್ ಮಾಡೋರು ಬೇಕು. ನಿಮ್ಮಂತ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಮೇಲೆ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಕೇಳಿದ್ರು. ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅಂದ್ರೆ ಪಾಪ್ಯುಲಾರಿಟಿ ಮಾತ್ರ ಮುಖ್ಯ ಅಲ್ಲ, ಇಮೇಜ್ ಕೂಡ ಅಷ್ಟೇ ಮುಖ್ಯ. ನನ್ನ ಇಮೇಜ್ನ ಡ್ಯಾಮೇಜ್ ಮಾಡಿ ಹಾಕಿದ್ದೇನಲ್ಲ ಪುಣ್ಯಾತ್ಮ. ನೋಡು, ನೀನು ಮಾತು ನನ್ನನ್ನೇ ಪಾಯಿಂಟ್ ಔಟ್ ಮಾಡಬೇಡ. ಅವ್ರಿಗೆ ನಿನ್ಗಿಂತ ಒಳ್ಳೆ ಮಾಡೆಲ್ ಸಿಕ್ಕಿರ್ತಾರೆ, ಅದಕ್ಕೆ ನಿನ್ನ ತೆಗೆದಾಕಿರ್ತಾರೆ. ಇನ್ನು ಅವ್ರು ನಿನಗೆ ಡೈರೆಕ್ಟಾಗಿ ಹೇಳೋಕ್ಕಾಗಿರಲ್ಲ, ಅದಕ್ಕೆ ಈ ಥರ ಹೇಳಿ ಕಳಿಸಿರ್ತಾರೆ. ಹೌದಪ್ಪ, ನಮ್ಗಿಂತ ಬೆಟರ್ ಹೀರೋರ್ನ ಹಾಕೊಂಡಿದ್ದೀರೆ ನನಗೇನು ಬೇಜಾರು ಇರ್ತಾ ಇರಲಿಲ್ಲ. ಆದರೆ ಅವರು ಬ್ಲೇಮ್ ಮಾಡ್ತಾ ಇದ್ದಾರೆ ನನಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ. ಹೀರೋಯಿಸಮ್ ತೋರ್ಸಕ್ ಹೋಗಿ ನಮ್ಮನ್ನ ವಿಲನ್ ಮಾಡಿದ್ಯಲ್ಲೋ. ನೀನ್ ಇಂಥ ಕೆಲಸ ಮಾಡಿಲ್ಲ ಅಂದಿದ್ದಿದ್ರೆ ನಾನು ಇವತ್ತು ಈ ಆ್ಯಡ್ ಮಾಡ್ತಾ ಇದ್ದೆ. ಬರೋ ಅವಕಾಶ ಎಲ್ಲ ಕಳ್ಕೊಳ್ತಾ ಇದ್ದೀನಿ, ಮೂಲೆಯಲ್ಲಿ ಕೂತ್ಕೋಬೇಕು ನಾನು. ನಿನಗೆ ನನ್ನನ್ನು ಬ್ಲೇಮ್ ಮಾಡೋ ಹುಚ್ಚಿಡ್ದಿದೆ. ಅವತ್ತು ಸ್ಟೇಷನಿಗೆ ಬಂದು ನನ್ನನ್ನು ಬಿಡಿಸು ಅಂತ ನಿನ್ಗೆ ಯಾವನ ಹೇಳಿದ್ದು? ಹೌದಪ್ಪ, ನಿನಗೆ ಹೆಲ್ಪ್ ಮಾಡಕ್ ಬಂದೆ ನೋಡು, ಅದೇ ನಾನು ಮಾಡಿರೋ ದೊಡ್ಡ ತಪ್ಪು. ಒಂದ್ಸಲ ನೆನ್ಪಿಸ್ಕೊ, ಜೈಲಲ್ಲಿ ಹೆಂಗ್ ಕೂತಿದ್ದೆ ಅಂತ. ಸರಿಯಾಗಿ ನಡಿಯಕ್ ಆಗ್ತಿರ್ಲಿಲ್ಲ ನಿಂಗೆ. ಉಪಕಾರ ಮಾಡಿದ್ನ ಯಾವತ್ತೂ ಮರಿಬಾರ್ದು. ಓ ಹೌದಪ್ಪ, ಭಾಳ ದೊಡ್ಡ ಉಪಕಾರ ಮಾಡಿದ್ಯಾ. ಉಪಕಾರ ಮಾಡಿದ್ಯಾ ನೋಡು, ಅದಕ್ಕೆ ಜೀವನ ಪೂರ್ತಿ ಏನ್ ಬೇಕಂತ ಇರೋ, ನಾನು ಅನಿಸ್ಕೋತಾನೆ ಇರ್ತೀನಿ. ಎಂತ ಬಂಡಿ ಜನ್ಮನೋ ನಿಂದು. ಇಷ್ಟೆಲ್ಲ ಆದ್ರೂ ದುರಾಂಕಾರ ಕಡಿಮೆ ಆಗಿಲ್ಲ ನಿಂದು. ಇವ್ನು ಎಂತ ದೊಡ್ಡ ತಪ್ಪು ಮಾಡಿದ್ರು ಅದು ತಪ್ಪಲ್ಲ, ನಾನು ಏನೇ ಮಾಡಿದ್ರು ದೊಡ್ಡ ತಪ್ಪು. ನೋಡಿ ಲಕ್ಕಿ ಅವರೇ, ನನ್ನ ಮುಂದೆನೆ ನನ್ನ ಗಂಡನ ಬಗ್ಗೆ ಮಾತಾಡಬೇಡಿ. ಅವ್ರು ಬಯಸ್ಕೊಳ್ಳೋದಕ್ಕೇನು ಚಿಕ್ಕ ಮಗು ಅಲ್ಲ, ಅವ್ರಿಗೂ ಸ್ವಾಭಿಮಾನ ಮರ್ಯಾದೆ ಇದೆ. ಮರ್ಯಾದೆ ಇದ್ದಿದ್ರೆ ಪೊಲೀಸರಿಗೆ ಹೊಡೆಯೋಕ್ಕೂ ಮುಂಚೆ ಯೋಚನೆ ಮಾಡ್ತಿದ್ದ ನಮ್ಮ ಮನೆ ಮರ್ಯಾದೆ ಏನಾಗುತ್ತೆ ಅಂತ. ನೋಡಿ ಲಕ್ಕಿ ಅವರೇ, ಇದಕ್ಕೆ ದತ್ತ ಅವ್ರು ಮಾತ್ರ ಅಲ್ಲ ಕಾರಣ, ನೀವು ಕೂಡ. ನೀವು ಪ್ರೆಸ್ ಅವ್ರ ಮೇಲೆ ಕೈ ಮಾಡಿದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು. ಅವರು ಜಗಳ ಮಾಡೋದಕ್ಕೆ ಪ್ರೊವೋಕ್ ಮಾಡಿದ್ರು. ಕಾಲ್ ಕೇರ್ಕೊಂಡು ನಾನೇ ಜಗಳಕ್ಕೆ ಹೋಗಿಲ್ಲ, ನನಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ. ನಾನು ಏನು ಸುಮ್ಮನೆ ಜಗಳಕ್ಕೆ ಹೋಗಿಲ್ಲ, ಹೋಗಲ್ಲ. ನಿಮ್ಗೆ ಹೇಗೆ ಸ್ವಾಭಿಮಾನ ಇದೆಯೋ ಅದೇ ರೀತಿ ನನ್ನ ಗಂಡನಿಗೂ ಸ್ವಾಭಿಮಾನ ಇದೆ. ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಕ್ಕೇನೆ ಕಾನ್ಸ್ಟೇಬಲ್ಗೆ ಹೊಡೆದಿದ್ದು. ಯಾಕೆ ಹೊಡೆದ್ರು ಅಂತ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಹೊಡೆದ್ರಿ ಅಂತ ಎಲ್ಲರೂ ಹೇಳ್ತೀರಾ. ಸರಿಯಾಗಿದ್ದೀರಾ ಗಂಡ ಹೆಂಡ್ತಿ. ನಿಮ್ನ ವಹಿಸ್ಕೊಳಕ್ ಹೋಗಿ ನನ್ನ ಲೈಫ್ನ ನಾನೇ ಹಾಳು ಮಾಡ್ಕೊಂಡೆ. ನನ್ನ ಲೈಫ್ ಸರಿ ಮಾಡಕ್ ಬಾ ಅಂತ ನಿನ್ನೆ ಅವನ ಕರೆದಿದ್ದು. ನೀವು ಮುಚ್ಚ ಬಾಯಿ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೇಳಿ ದೀಪಿಕಾ. You must watch the news immediately, sir. ನ್ಯೂಸಾ? ಏನ್ ಬರ್ತಾ ಇದೆ? ಸರ್, ಬೆಂಗಳೂರು ಬ್ರೇವ್ ಟೀಮ್ ಅವರು ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ದಾರೆ ಸರ್. ಅದು ಟೆಲಿಕಾಸ್ಟ್ ಆಗ್ತಿದೆ, ನೀವು ಇವಾಗಲೇ ನೋಡಬೇಕು ಸರ್. ಓಕೆ, ಅಲ್ಲಿ ವಾಚ್ ಇಟ್. ಅದೇನು ಕಾದಿದೆಯೋ ಏನೋ. ಬೆಂಗಳೂರು ಬ್ರೇವ್ಸ್ ತಂಡದ ಮ್ಯಾನೇಜರ್ ಅರವಿಂದ್ ಅವರು ಲಕ್ಕಿ ಅವರು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ಮೇಲೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮಾಧ್ಯಮದ ಮುಂದೆ ಬಂದಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಇವ್ರು ಅರವಿಂದ್ ಅಲ್ವಾ? ಬ್ಯಾಂಗ್ಳೂರ್ ಟೀಮ್ ಪ್ರೆಸ್ ಕಾನ್ಫರೆನ್ಸಾ? ಏನ್ ಲಕ್ಕಿ ಇದು? ಗೊತ್ತಿಲ್ಲ, ಇರಮ್ಮ ನೋಡೋಣ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತು ಸ್ವಾಗತ ಮಾಡ್ತೇನೆ. ನಾನಿವತ್ತು ಇಲ್ಲಿ ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ.
ಮೊದಲಿಂದನೂ ನೀವು ನಮ್ಮ ಕಂಪ್ನಿಗೆ ನಮ್ಮ ಟೀಮ್ಗೆ ಸಪೋರ್ಟ್ ಆಗಿದ್ದೀರಾ. ಆದರೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬರ್ತಿರೋವಂಥ ನಿಮ್ಮ ಸುದ್ದಿಯಿಂದ ನಮ್ಮ ಕಂಪನಿಯ ಇಮೇಜ್ಗೆ ಧಕ್ಕೆ ಆಗ್ತಾ ಇದೆ. ಸರ್, ನಾವು ನಿಮ್ಮ ಕಂಪ್ನಿಗೆ ಸಪೋರ್ಟ್ ಮಾಡೋಕ್ಕಾಗಲಿ ಡಿಗ್ರೇಡ್ ಮಾಡೋಕ್ಕಾಗಲಿ ನಾವು ಹೇಳ್ತಾ ಇಲ್ಲ ಸರ್. ಏನಿದೆ ಅದನ್ನು ಹೇಳ್ತಾ ಇದ್ದೀವಿ ಸರ್. ದಯವಿಟ್ಟು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ನಾನು ಇಂಟ್ರಡಕ್ಷನ್ ಆಗಿ ಆ ಮಾತನ್ನು ಹೇಳಿದೆ. ಆ ವಿಷಯನೇ ಈಗ ಇಲ್ಲಿ ಕ್ಲಾರಿಫೈ ಮಾಡೋಣ ಅಂತ ಹೇಳಿ ನಿಮ್ಮನ್ನು ಕರೆದಿರೋದು. ದಯವಿಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ. ಕಳೆದ 2 ದಿನಗಳಿಂದ ನಿಮ್ಮ ಮಾಧ್ಯಮಗಳಲ್ಲಿ ನಮ್ಮ ಇಮೇಜ್ಗೆ ಧಕ್ಕೆ ಆಗೋ ಹಾಗೆ ನೀವು ಸುದ್ದಿ ಪ್ರಕಟಿಸ್ತಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕ್ಲಾರಿಫಿಕೇಶನ್ಗಳನ್ನು ಹೇಳೋಣ ಅಂತ ಹೇಳಿನೇ ನಾನು ಇವಾಗ ಕರೆದಿರೋ ಅಂಥದ್ದು. ನಿಮಗೆಲ್ಲ ಗೊತ್ತು, ಲಕ್ಕಿ ನಮ್ಮ ಟೀಮ್ ಕ್ಯಾಪ್ಟನ್. ಹಿ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಕಾಂಪಿಟೇಟಿವ್ ಪ್ಲೇಯರ್. ನಾವು ಹೈಯೆಸ್ಟ್ ಬಿಡ್ ಮಾಡಿ ಲಕ್ಕಿನ ನಮ್ಮ ಟೀಮ್ ತೊಗೊಂಡಿದ್ದೀವಿ. ಯಾಕಂದರೆ ನಮ್ಮ ಟೀಮ್ಗೆ ಅವರಿದ್ರೆ ಸ್ಟ್ರೆಂತ್ ಅಂತ ಹೇಳಿ. ಫಸ್ಟ್ ಮ್ಯಾಚಲ್ಲಿ ನೀವು ಅದನ್ನು ನೋಡಿದ್ದೀರ, ಅವನ ಪರ್ಫಾರ್ಮೆನ್ಸನ್ನು ಎಂಕರೇಜ್ ಆಗಿ ಬರೆದಿದ್ದೀರ. ಲಕ್ಕಿ ಅವರಣ್ಣ ಎಂಥ ಕ್ರಿಮಿನಲ್ ಕೆಲಸ ಮಾಡಿದಾರೆ ಗೊತ್ತಾ ಸರ್? ಲಕ್ಕಿ ಅವರು ನಿಮ್ಮ ಟೀಮಲ್ಲಿ ಇರೋದ್ರಿಂದಾನೇ ನಿಮ್ಮ ಟೀಮ್ ಹೆಸರು ನಾವು ತಗೊಂಡಿರೋದು. ಐ ಆಮ್ ಅಗ್ರಿ ವಿತ್ ಯು. ಆದರೆ ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. ನಮ್ಮ ಟೀಮ್ ಲಕ್ಕಿ ಅಣ್ಣನಿಗೂ ನಮ್ಮ ಕಂಪ್ನಿಗೂ ಯಾವುದೇ ಸಂಬಂಧ ಇಲ್ಲ. ಅದು ಲಕ್ಕಿ ಪರ್ಸ್ನಲ್ ವಿಷಯ. ಲಕ್ಕಿ ಅವರನ್ನ PC ಅವ್ರನ್ನ ಹೊಡೆದಿದ್ದು ಅದು ಅಪರಾಧ. ಅದಕ್ಕೂ ನಮ್ಮ ಕಂಪ್ನಿಗೂ ಏನು ಸಂಬಂಧ ಇಲ್ಲ. ಇದನ್ನೇ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮನ್ನೆಲ್ಲ ಕರೆದಿರೋ ಅಂಥದ್ದು. ಹಾಗಿದ್ರೆ ನೀವ್ಯಾಕೆ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ? ಲೆಟ್ ಯು ಕ್ಲಾರಿಫೈ ಮೇಡಮ್. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ನಿಜ. ನಾನು ಲಕ್ಕಿ ಅವ್ರ ಅಣ್ಣನ ಬಿಡ್ಸೋಕ್ಕೆ ಹೋಗಿಲ್ಲ. ನಾನು ಲಕ್ಕಿ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು, ಅದಕ್ಕಾಗಿ ಹೋಗಿದ್ದೆ. ನಮಗೆ ಸಂಬಂಧನೇ ಪಡೆದೇ ಇರೋ ವಿಷಯಕ್ಕೆ ನಾವು ಯಾಕೆ ಮೇಡಮ್ ತಲೆ ಕೆಡಿಸ್ಕೋಬೇಕು? ಒಂದು ವೇಳೆ ಲಕ್ಕಿ ಅವ್ರಿಗೆ ಈ ಪ್ರಾಬ್ಲಮ್ ಬಂದಿದ್ರೆ ನಾನು ಹೋಗ್ತಿದ್ನೋ ಏನೋ ಗೊತ್ತಿಲ್ಲ. ನಾವು ಲಕ್ಕಿ ಅವ್ರ ಅಣ್ಣನ ಪ್ರೊಟೆಕ್ಟ್ ಮಾಡೋ ಮಾತೇ ಇಲ್ಲ. ಅವ್ನು ತಪ್ಪು ಮಾಡಿದ್ದಾನೆ, ಅದಕ್ಕೆ ಶಿಕ್ಷೆ ಆಗುತ್ತೆ. ಇದನ್ನೇ ನಾನು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ನಿಮ್ಮನ್ನು ಕರೆದಿರೋ ಅಂಥದ್ದು. ದಯವಿಟ್ಟು ಇದನ್ನು ನೋಟ್ ಮಾಡಿಕೊಳ್ಳಿ. ತಮ್ಮಲ್ಲಿ ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಇದು ಲಕ್ಕಿ ಅವ್ರ ಪರ್ಸ್ನಲ್ ವಿಷಯ. ಇದರಲ್ಲಿ ನಮ್ಮ ಕಂಪ್ನಿನ ಅನಗತ್ಯವಾಗಿ ಎಳಿಬೇಡಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅದೇಗೆ ಸರ್ ಆಗುತ್ತೆ? ಲಕ್ಕಿ ಅವ್ರು ಯಾವ ಟೀಮಲ್ಲಿ ಇರ್ತಾರೆ ಆ ಹೆಸರು ಬಂದೇ ಬರುತ್ತೆ ಸರ್. ಐ ಅಗ್ರಿ ವಿತ್ ಯು. ನಮ್ಮ ಬೋರ್ಡ್ ಮೆಂಬರ್ಸ್ ಎಲ್ಲ ಸೇರಿ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಮ್ಯಾಚಲ್ಲಿ ಲಕ್ಕಿ ಅವ್ರು ಆಡ್ತಾ ಇಲ್ಲ, ಡ್ರಾಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮ್ಯಾಚಲ್ಲಿ ಲಕ್ಕಿ ಅವ್ರು ಆಡ್ತಾ ಇಲ್ಲ, ಡ್ರಾಪ್ ಮಾಡ್ತಾ ಇದ್ದೀವಿ. ಲಕ್ಕಿ ಡ್ರಾಪ್ ಅಂದ್ರೆ ಏನು? ಹಾಗಂದ್ರೆ ಏನು ಸರ್? ಲಕ್ಕಿ ಅವ್ರನ್ನ ನಿಮ್ಮ ಟೀಮಿಂದಾನೇ ಬಿಟ್ಬಿಡ್ತೀರಾ? ಇಲ್ಲ, ಅವ್ರನ್ನ ಕಂಪ್ನಿಯಿಂದ ಬಿಡೋಕ್ಕಾಗಲ್ಲ. ಯಾಕಂದರೆ ನಾವು ಹೈಯೆಸ್ಟ್ ಬಿಡ್ ಮಾಡಿ ಅವರನ್ನು ತಗೊಂಡಿದ್ದೀವಿ. ಅವ್ರು ಆಟ ಆಡಬೇಕು, ನಾವು ಪ್ರಾಕ್ಟೀಸ್ ಕೊಟ್ಟಿದ್ದೀವಿ. ಸದ್ಯದ ಮಟ್ಟಿಗೆ ಅವರನ್ನು ಕೈ ಬಿಟ್ಟಿದ್ದೀವಿ. ಇನ್ನು ಮುಂದೆ ಏನು ಬೆಳವಣಿಗೆ ನಡೆಯುತ್ತೆ ಅನ್ನೋದನ್ನು ನೋಡಿಕೊಂಡು ನಮ್ಮ ಬೋರ್ಡ್ ಮೆಂಬರ್ಸು ಏನು ಡಿಸಿಷನ್ ತಗೊಳ್ತಾರೋ ಗೊತ್ತಿಲ್ಲ. ಆದರೆ ಇದು ಹಾಗೆ ಮುಂದುವರೆದ್ರೆ ಖಂಡಿತ ನಾವೊಂದು ಡಿಸಿಷನ್ ಬರ್ತೀವಿ. ಮತ್ತೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಲಕ್ಕಿ ಅವ್ರ ಹೆಸರು ಬಂದಾಗ ದಯವಿಟ್ಟು ನಮ್ಮ ಕಂಪ್ನಿ ಹೆಸರು ತರಬೇಡಿ. ಕಾನ್ಫರೆನ್ಸ್ ಬಂದಿದ್ದಕ್ಕೆ ತಮಗೆಲ್ಲ ಧನ್ಯವಾದ ಹೇಳ್ತೀನಿ. ನಿಮಗಾಗಿ ಒಂದು ಸಣ್ಣ ಹೈ ಟೀ ಅರೇಂಜ್ ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು. ಬರ್ತೀನಿ. ಇದು ಬೆಂಗಳೂರು ಬ್ರೇವ್ಸ್ ತಂಡದ ಮ್ಯಾನೇಜರ್ ಅರವಿಂದ್ ಅವರ ಮಾತು. ಲಕ್ಕಿ ಅವ್ರನ್ನ ಮುಂದಿನ ಪಂದ್ಯಗಳಲ್ಲಿ ತಂಡದಿಂದ ಕೈ ಬಿಡಲಾಗಿದೆ. ಲಕ್ಕಿ ಅವ್ರು ಏನು ಹೇಳ್ತಿದಾರೋ ಹೀಗಾಗ್ತಿದೆ ಅಂದ್ರೆ ನಿನ್ನನ್ನ ಟೀಮಿಂದ ಪೂರ್ತಿಯಾಗಿ ತೆಗ್ದ್ಬಿಟ್ಟಿದಾರೇನೋ? ಅಮ್ಮ, ಅವ್ರನ್ನ ಬರೋ ಮ್ಯಾಚಲ್ಲಿ ಆಡಿಸ್ತಿಲ್ಲ ಅಷ್ಟೇ,
ಪೂರ್ತಿ ಟೀಮಿಂದ ತೆಗ್ದಿಲ್ಲ ಅಲ್ವಾ ಲಕ್ಕಿ ಅವರೇ? ಎಸ್ ಲಕ್ಕಿ, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯುವರ್ ಕಾಲ್. ಏನ್ ಸರ್ ಇಷ್ಟು ಕೂಲಾಗಿ ಹೇಳ್ತಾ ಇದ್ದೀರಾ? ಇನ್ನೇನು ಮಾಡೋಕ್ಕಾಗತ್ತೆ? ಇದು ನಾನು ತೆಗೆದುಕೊಂಡಿರೋ ಡಿಸಿಷನ್ ಅಲ್ಲ, ಕಂಪ್ನಿ ತೆಗೆದುಕೊಂಡಿರೋ ಡಿಸಿಷನ್. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ, ಈ ಇಶ್ಯೂನ ದೊಡ್ಡದು ಮಾಡ್ಕೋಬೇಡಿ, ನ್ಯೂಸ್ ಆಗುತ್ತೆ ಅಂತ. ನೀವು ಕೇಳಲೇ ಇಲ್ಲ. ನಿಮ್ಮ ಅಣ್ಣನ ಇಶ್ಯೂ ನೀವು ಡೈರೆಕ್ಟ್ ಇನ್ವಾಲ್ವ್ ಆದ್ರಿ, ವಿಷಯ ದೊಡ್ಡದಾಯಿತು. ಸರ್ ನನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಪರಿಸ್ಥಿತಿ ಆಗಿತ್ತು ಸರ್. ಈಗ ನಮ್ಮ ಪರಿಸ್ಥಿತಿನೂ ಹಾಗೇ ಇದೆ. ನಿಮ್ಮನ್ನು ಮ್ಯಾಚಿಂದ ಡ್ರಾಪ್ ಮಾಡದೆ ಬೇರೆ ದಾರಿನೇ ಇಲ್ಲ. ಸರ್ ನನ್ನ ಆಟದಲ್ಲಿ ಏನಾದರೂ ತಪ್ಪಿದೆಯಾ? ಚೆನ್ನಾಗಿ ಆಡ್ತಾ ಇಲ್ವಾ ನಾನು? ನೋ ಡೌಟ್, ಯು ಆರ್ ಎ ಬೆಸ್ಟ್ ಪ್ಲೇಯರ್, ಐ ನೋ. ಹಾಗಿದ್ರೆ ಯಾಕೆ ಸರ್ ನನ್ನ ಮ್ಯಾಚಿಂದ ತೆಗಿತಾ ಇದ್ದೀರಾ? ಯಾಕಂದ್ರೆ ನೀವು ಮಾಡ್ಕೊಂಡಿರೋ ವಿಷಯ ಅಂಥದ್ದು, ಬ್ರೇಕಿಂಗ್ ನ್ಯೂಸ್ ಆಗಿದೆ ಮೀಡಿಯಾಲಿ. ಅಲ್ಲ ರೀ, ನೀವು ಮೀಡಿಯಾದವ್ರನ್ನ ಎದುರಾಕೊಂಡು ಅವ್ರ ಮೇಲೆ ಕೈ ಮಾಡಿದಿರಲ್ಲ. ಇನ್ನು ನಮ್ಮ ಟೀಮ್ನ ಅವ್ರು ಸಪೋರ್ಟ್ ಮಾಡ್ತಾರಾ ಹೇಳಿ? ಸರ್ ನನ್ನಿಂದ ಅಟ್ಯಾಕ್ ಆಗಿರೋದು ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ. ಅಲ್ಲ ರೀ, ಒಬ್ಬರ ಮೇಲೆ ಅಟ್ಯಾಕ್ ಆದ್ರೂ ಮೀಡಿಯಾದವರೆಲ್ಲ ಒಂದಾಗ್ತಾರೆ. ಮೀಡಿಯಾ ಅಂದ್ರೆ ಎಲ್ಲ ಒಂದೇ, ಅವರೆಲ್ಲ ಒಂದಾಗೇನೆ ಕೆಲಸ ಮಾಡೋದು. ನೀವು ಅವ್ರ ಮೇಲೆ ಕೈ ಮಾಡಿದ್ದೀರಾ ಅಂದಮೇಲೆ ಅವರೆಲ್ಲರೂ ನಿಮ್ಮ ವಿರುದ್ಧವಾಗಿ ನಿಂತ್ಕೊಳ್ಳೇಬೇಕು, ನಿಂತ್ಕೊಂಡಿದ್ದಾರೆ. ಈಗ ನಿಮ್ಮ ಹೆಸರು ಹಾಳಾದ್ಮೇಲೆ ನಿಮ್ಮ ಜೊತೆಗಿರೋ ನಮ್ಮ ಕಂಪ್ನಿ ಹೆಸರು ಹಾಳಾಗುತ್ತಲ್ವಾ? ನಮ್ಮನ್ನು ಬಿಡ್ತಾರ ಅವರು? ಆಯ್ತು ಸರ್, ನಾನು ಒಪ್ಕೋತೀನಿ, ನಾನು ತಪ್ಪು ಮಾಡಿದ್ದೀನಿ. ಆದರೆ ನನ್ನ ಆಟಕ್ಕೂ ಇದಕ್ಕೂ ಯಾಕೆ ಸರ್ ಲಿಂಕ್ ಮಾಡ್ತಾ ಇದ್ದೀರಾ? ಈಗ ನಿಮ್ಮ ಅಣ್ಣ ಮಾಡಿರೋ ತಪ್ಪು ನಿಮ್ಗೆ ಸಂಬಂಧ ಇರಲಿಲ್ಲ, ನಿಮ್ಮ ಹೆಸರು ಬಂದಿಲ್ವಾ? ಅದೇ ರೀತಿ ನಿಮ್ಮ ಜೊತೆ ನಮ್ಮ ಟೀಮ್ ಹೆಸರು ಬರ್ತಿದೆ ನೋಡಿ. ನೆಕ್ಸ್ಟ್ ಮ್ಯಾಚ್ಗೆ ಇನ್ನು 2 ವೀಕ್ಸ್ ಟೈಮ್ ಇದೆ. ಅಷ್ಟರಲ್ಲಿ ಇಶ್ಯೂ ಜನರ ಮನಸ್ಸಿಂದ ದೂರ ಆಗಬೇಕು. ಬ್ರೇಕಿಂಗ್ ನ್ಯೂಸ್ ಆಗಿರೋ ನಿಮ್ಮ ನ್ಯೂಸು ಕಾಮನ್ ನ್ಯೂಸ್ ಆಗಬೇಕು. ಅದಕ್ಕೆ ನೀವು ಇನ್ನೊಂದಷ್ಟು ತುಪ್ಪ ಸುರಿದು ದೊಡ್ಡದು ಮಾಡ್ಕೋಬೇಕು. ಆದರೂ ಇದು ತುಂಬ ಅನ್ಯಾಯ ಸರ್. ಮ್ಯಾಚಿಂದ ಹೊರಗಿಡೋದು ನೀವು ಕೊಡೋ ಶಿಕ್ಷೆನಾ? ನಮಗೂ ಪ್ರೆಷರ್ ಇದೆ ಲಕ್ಕಿ. ಆಪೋಸಿಟ್ ಟೀಮ್ನವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರನ್ನ ನಿಮ್ಮ ಟೀಮ್ನಲ್ಲಿ ಹೇಗೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾಳೆ ದಿನ ಅವರು ನಮ್ಮ ಟೀಮ್ ಜೊತೆಗೆ ಮ್ಯಾಚಸ್ ಆಡಲ್ಲ ಅಂತ ಕೂತ್ಕೊಂಡ್ರೆ ನಾವೇನು ಮಾಡೋದು? ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರನ್ನ ಕ್ಯಾಪ್ಟನ್ ಆಗಿ ಇಟ್ಕೊಂಡಿದೀವಿ ನಾವು ಅಂದ್ರೆ ನಮ್ಗೆ ಎಷ್ಟು ಅವಮಾನ ಅಲ್ವಾ? ನೋಡಿ, ನಮಗೆ ನಮ್ಮ ಟೀಮ್ ಇಂಪಾರ್ಟೆಂಟ್. ಟೀಮ್ ಇದ್ರೆ ತಾನೇ ಪ್ಲೇಯರ್ಸು. ಟೀಮ್ನ ಮರ್ಯಾದೆ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಅದನ್ನ ನಾವು ಮಾಡಬೇಕು. ನೀವು ಒಳ್ಳೆ ಪ್ಲೇಯರ್ ಇರಬಹುದು, ನಿಮ್ಮ ಕೆಲಸದಲ್ಲಿ ನೀವು ಬೆಸ್ಟ್ ಇರಬಹುದು, ಅದೇ ಮುಖ್ಯ ಆಗೋದಿಲ್ಲ. ಒಬ್ಬ ವ್ಯಕ್ತಿಗೆ ಅವನ ವ್ಯಕ್ತಿತ್ವ, ಅವನ ಬಿಹೇವಿಯರ್, ಅವ್ನು ನಡ್ಕೊಳ್ಳೋ ರೀತಿನೇ ಬಹಳ ಮುಖ್ಯ. ನೀವು ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಸಕ್ಸಸ್ ಬಂದ್ಮೇಲೆ ನಾವು ಹೇಗೆ ಚೆನ್ನಾಗಿ ಆಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಡ್ಕೊಳ್ಳೋ ರೀತಿನೇ ಬಹಳ ಮುಖ್ಯ ಆಗುತ್ತೆ. ನನ್ಗೆ ಆಟ ಗೊತ್ತಿದೆ ಅಂತ ಇರ್ರೆಸ್ಪಾನ್ಸಿಬಲ್ ಆಗಿದ್ರೆ ನಡೆಯುತ್ತಾ? ನಿಮ್ಗೆ ಇನ್ನೂ ಟೈಮ್ ಇದೆ ನೋಡಿ. ನೆಕ್ಸ್ಟ್ ಮ್ಯಾಚ್ ಅಷ್ಟೊತ್ತಿಗೆ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅಥವಾ ಇದು ಹೀಗೆ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ. ಈಗ ಸಮಾಧಾನ ಆಯ್ತಾ ನಿನಗೆ? ಇದೇ ತಾನೇ ನಿನಗೆ ಬೇಕಾಗಿದ್ದು? ಬಂದಿರೋ ಅವಕಾಶ ಎಲ್ಲ ಕಳ್ಕೊಬಿಟ್ಟೆ, ಎಲ್ಲ ನಿನ್ನಿಂದ. ಕುಣಿದಾಡು, ಎಂಜಾಯ್ ಮಾಡುವ. ನಾನು ಯಾಕೋ ಕುಂತಾಡ್ಲಿ? ನಿನ್ಗೆ ಈ ಥರ ಆದರೆ ನನಗೇನು ಖುಷಿನಾ? ಖುಷಿ ಆಗಿರ್ಬೇಕಲ್ವಾ? ಹೀರೋ ಆಗಕ್ಕೆ ಹೋಗಿದ್ಯಲ್ಲಪ್ಪ, ಅದಕ್ಕೆ ತಾನೇ ಇಷ್ಟೊಂದಲ್ಲ ಆಗಿದ್ದು. ಯಾವ ಲೆವೆಲ್ಗೆ ಹೋಗಿದ್ದೆ, ಈಸಿಯಾಗಿ ಕೆಳಗಡೆ ಹಾಕ್ಬಿಟ್ಟೆ. ನಾನು ಆ ಲೆವೆಲ್ಗೆ ಹೋಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೋ ನಿನಗೆ?